ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೌಮ್ಯರನ್ನಗೌಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಮ್ಮ 2ನೇ ದಿನದ ಜಾತ್ರಾ ಮಹೋತ್ಸವ ಮತ್ತು ಶ್ರೀ ಓಂಕಾರೇಶ್ವರ ಸ್ವಾಮಿ ರಥೋತ್ಸವ ಇದೆ. ಹಾಗೂ 9 ಗಂಟೆಯಿಂದ 9:40ಕ್ಕೆ ಓಂಕಾರೇಶ್ವರ ಸ್ವಾಮಿ ರಥೋತ್ಸವವನ್ನು ಏರ್ಪಡಿಸಿದ್ದಾರೆ. ಮತ್ತು ಎಲ್ಲ ತುಂಬ ಜನ ಬಂದಿದ್ವಿ ಮತ್ತು ನಾವು ಅಲ್ಲಿ ಹೋಗಿದ್ವಿ. ಬಂದಂಥ ಭಕ್ತಾದಿಗಳೆಲ್ಲ ತೇರಿಗೆ ನಮಸ್ಕರಿಸಿ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಸ್ವಲ್ಪ ಹೊತ್ತು ನಿಂತು ಅದನ್ನು ನೋಡ್ತಾ ಹಾಗೆ ಓಂಕಾರೇಶ್ವರ ರಥಕ್ಕೆ ಪೂಜೆಯನ್ನು ಮಾಡ್ತಾ ಹಣ್ಣು ಜವನವನ್ನು ತಗೊಂಡು ನಮ್ಮ ಮನಸ್ಸಲ್ಲಿ ಇಷ್ಟ ಕಷ್ಟಗಳನ್ನು ನೆರವೇರಿಸಿ ಆನಂತರ ಶ್ರೀ ಓಂಕಾರೇಶ್ವರ ಸ್ವಾಮಿ ರಥೋತ್ಸವ ಇತ್ತು. ನಂತರ ತುಂಬ ಜನ ಖುಷಿಯಾಗಿದ್ದರು. ಆಮೇಲೆ ನಾನು ಹೇಳ್ದಂಗೆ ಇದು ಇಲ್ಲಿಂದ ಸ್ಟಾರ್ಟ್ ಆಗಿ ಆ ಲಾಸ್ಟಲ್ಲಿ ಎಂಡ್ ಇದೆಯಲ್ಲ, ಅಡುಗೆ ಮಾಡ್ತಿದ್ರಲ್ಲ ಆ ರೋಡ್ ಹತ್ರ, ಅಲ್ಲಿ ಎಂಡ್ ಆಗುತ್ತೆ ಇದು. ಮತ್ತು ಸಂಜೆ 4 ಗಂಟೆಗೆ ಅದೇ ಜಾಗಕ್ಕೆ ಮತ್ತೆ ತಗೊಂಡ್ಬಂದು ನಿಲ್ಲಿಸ್ತಾರೆ. ಈ ವರ್ಷ ಶ್ರೀ ಓಂಕಾರೇಶ್ವರ ಸ್ವಾಮಿ ರಥೋತ್ಸವ ಆಯಿತು. ಎಲ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಜೀವನ ಅನ್ನೋದು ಹೀಗೆ ಇರೋಲ್ಲ, ಎಲ್ಲ ಹೀಗಿರುತ್ತೆ, ಹೋಗ್ತಾ ಇದೆ. ಈ ವರ್ಷ ಇದ್ದವರು ಮುಂದಕ್ಕಿರಲ್ಲ ಅನ್ನೋದೊಂದು ಕೊರಗಿರುತ್ತೆ. ಹಾಗೆ ಹೋಗ್ತಾ ಇತ್ತು. ಹಣ್ಣು ಜವನಗಳನ್ನು ಎಸಿತಾ ಇದ್ರು ನಮ್ಮ ತೇರಿಗೆ. ಚೆಂಡುವಿನ ಅಲಂಕಾರದ ಮೂಲಕ ನಮ್ಮ ತೇರು ನಮ್ಮ ಊರಿನ ರಾಜನಡಿಗೆಯಲ್ಲಿ ಹೋಗ್ತಾ ಇತ್ತು. ತುಂಬ ಖುಷಿ ಆಗ್ತಾ ಇತ್ತು. ವರ್ಷಕ್ಕೆ ಮೊದಲನೇ ಬಾರಿ ಬರುವಂಥ ಶಿವರಾತ್ರಿಯಲ್ಲಿ ನಡೆಯುವಂಥ ಜಾತ್ರೆ ರಥೋತ್ಸವ. ತುಂಬ ಜನ ಭಕ್ತಾದಿಗಳು ಬಂದಿದ್ರು. ಹಾಗೆ ಹೊರಟ ನಂತರ ಬರುವಂಥ ಭಕ್ತಾದಿಗಳಿಗೆ ಅನ್ನಪ್ರಸಾದವನ್ನು ಏರ್ಪಾಡು ಮಾಡಿದರು. ಎಲ್ಲ ತಯಾರಿ ನಡೆಸ್ಕೋತಾ ಇದ್ರು. ಬಂದಂಥ ಭಕ್ತಾದಿಗಳಿಗೆ ಎಷ್ಟು ಜನ ಬಂದ್ರೂ ಇವತ್ತು ಅನ್ನಪ್ರಸಾದವನ್ನು ಏರ್ಪಾಡು ಮಾಡ್ತಾಯಿದ್ರು. ಮತ್ತು ಕೂರೋದಕ್ಕೆ ಜಾಗ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ರು. ಮತ್ತು ನಮ್ಮೂರಿನಲ್ಲಿ ನೆಕ್ಸ್ಟು ಏನು ಅಂತ ಅಂದರೆ ಹರಕೆ ಅಂದರೆ ಬಾಯಿ ಬೀಗ, ತಲೆಮುಡಿ ಮತ್ತು ಹಸುಗಳಿಗೆ ಪಂಜಿನ ಸೇವೆ ಅಂದರೆ ಹಸುಗಳಿಗೆ ಏನಾದರೂ ತೊಂದರೆ ಆಗದೇ ಇರಲಿ ಅಂತ ಪಂಜಿನ ಸೇವೆಯನ್ನು ಮಾಡ್ತಾರೆ. ಮತ್ತು ಬಾಯಿ ಬೀಗ ಅಂದರೆ ಹರಕೆ, ಏನಾದರೂ ನಮಗೆ ಕಷ್ಟ ಸುಖ ಏನಾದರೂ ಇದ್ದರೆ, ಏನಾದರೂ ನಮ್ಮ ಒಳ್ಳೆ ಬಯಸಲ್ಲಿ ಶಿವ ನಮಗೆ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ನಂಬಿಕೆ. ಅದರಿಂದ ನಾವು ಬಾಯಿ ಬೀಗವನ್ನು ಪ್ರತಿ ವರ್ಷ ಮಾಡೋರು ಪ್ರತಿ ವರ್ಷ ಮಾಡ್ಕೊತಾರೆ. ಇಲ್ಲಾಂದರೆ ಏನಾದರೂ ಹರಕೆ ಇದ್ದರೆ ಮಾಡ್ತಾರೆ. ಎಲ್ಲ ಮುಗಿದು ಸ್ನಾನ ಮುಗಿಸಿ ಬಾಗಿಲು ಚುಚ್ಚಿಸ್ಕೊಂಡು ಅಲ್ಲಿಂದ ಹೊರಟಿದೆ. ನೋಡ್ತಾ ಇರ್ಬೋದು ಬಾಯಿ ಬೀಗದವರು ಮತ್ತು ಪೆಂಜಿನ ಸೇವೆ, ತಲೆಮುಡಿ. ಚಿಕ್ಕ ಮಕ್ಕಳಿಗೂ ಸಹ ಪುಟಾಣಿ ಬಾಯಿ ಬೀಗ ಅಂತ ಹಾಕಿಸ್ತೀವಿ. ಯಾಕಂದರೆ ಮಕ್ಕಳು ಏನಾದರೂ ಹುಷಾರು ತಪ್ಪಿದ್ರೆ, ಏನಾದರೂ ಚೆಂಡಿ ಹಿಡಿದ್ರೆ ಈ ಥರ ಮಾಡಿದ್ರೆ ಕಡಿಮೆ ಆಗುತ್ತೆ ಅನ್ನೋ ನಮ್ಮ ನಂಬಿಕೆ. ಊರಿನ ಎಲ್ಲ ಸುತ್ತಮುತ್ತ ಅಂದರೆ ನಮ್ಮ ಊರಿನಲ್ಲಿ ಒಟ್ಟು 5 ದೇವಸ್ಥಾನಗಳಿದೆ. ಆ 5 ದೇವಸ್ಥಾನಗಳು ಸುತ್ತ ಬಸವನಗುಡಿ ಅಂತ ಇದೆ, ಮತ್ತು ಮಾರಿಗುಡಿ, ಅಲ್ಲಿ ಸುತ್ತೋಲೆ ಮಾಡಿಕೊಂಡು ಫೈನಲ್ಲು ನಾವು ಬಂದಿದ್ದು ಬೆಟ್ಟಕ್ಕೆ. ಬೆಟ್ಟಕ್ಕೆ ಬಂದ ನಂತರ ತುಂಬ ರಶ್ ಇತ್ತು ಜನ. ನಾವು ಬಂದದ್ದು 1:30 ಆಗಿತ್ತು ಕರೆಕ್ಟಾಗಿ. ನೋಡ್ತಾ ಇರ್ಬೋದು ಬೆಟ್ಟ ಹತ್ತಬೇಕಾದ್ರೆ ತುಂಬ ರಶ್ ಇತ್ತು ಜನ. ಆದರೂ ಏನಿಲ್ಲ, ತೊಂದರೆ ಏನಿಲ್ಲ.
ಆಮೇಲೆ ಫೈನಲ್ ಬಂದು ಬಾಯಿಬೀಗವನ್ನು ಬಿಚ್ಚಿ ಆನಂತರ ಅನ್ನಪ್ರಸಾದದ ಕಡೆ 4 ಗಂಟೆಗೆ ಹೊರಟಿದ್ವಿ. ತುಂಬ ಜನ ಸೇರಿದರು ನಮ್ಮ ಊರಿನ ಅನ್ನಪ್ರಸಾದವನ್ನು ಸ್ವೀಕರಿಸೋಕ್ಕೆ. ಇದು ನಮ್ಮ 2ನೇ ದಿನದ ಬ್ಲಾಗ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.